ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಿನಿಮಾ ಆಗಿ ಹೋಯ್ತಾ? ಹೀಗೊಂದು ಅನುಮಾನ ಮೂಡುವಂತೆ ಮಾಡಿದೆ ಈ ಹೊಸ ಸಿನಿಮಾದ ಟೀಸರ್. ಈ ಸಿನಿಮಾ ಮೂಲಕ ನಾಯಕ ನಿರಪರಾಧಿ ಅಂತ ಬಿಂಬಿಸಿ ದರ್ಶನ್ ಅವರ ಅಭಿಮಾನಿಗಳನ್ನ ಸೆಳೆಯುವ ತಂತ್ರ ಕೂಡ ಚಿತ್ರತಂಡ ಮಾಡಿರುವ ಸಾಧ್ಯತೆ ಇದೆ ಅಂತಿದ್ದಾರೆ ಪ್ರೇಕ್ಷಕರು. ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಇದೀಗ ಹೊಸ ಚರ್ಚೆಗೆ ಕಾರಣವಾಗಿರುವ ಸಿನಿಮಾ ಎಂದರೆ ಬಾಸ್. ಸದ್ದಿಲ್ಲದೆ ಶೂಟಿಂಗ್ ಮುಗಿಸಿ ಏಕಾಏಕಿ ಟೀಸರ್ ಬಿಡುಗಡೆ ಮಾಡಿದ ಈ ಚಿತ್ರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಾರಣ, ಟೀಸರ್ ನೋಡಿದ ಬಹುತೇಕ ಜನರಿಗೆ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕಥೆಯನ್ನ ಆಧಾರ ಮಾಡಿಕೊಂಡು ಮಾಡಿರುವ ಸಿನಿಮಾ ಅನ್ನೋ ಅನುಮಾನ ಮೂಡುತ್ತಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ 2024ರ ಜೂನ್ನಲ್ಲಿ ನಡೆದಿದ್ದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾಗಿ ಕನ್ನಡ ನಟ ದರ್ಶನ್ ತೂಗುದೀಪ್, ಅವರ ಸ್ನೇಹಿತೆ ಪವಿತ್ರಾ ಗೌಡ ಸೇರಿದಂತೆ ಹಲವರು ಬಂಧಿತರಾಗಿ ಜೈಲಿಗೆ ಹೋಗಿದ್ದರು. ಈ ಪ್ರಕರಣ ಇನ್ನು ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲೇ ಇದೆ. ಹೀಗಿರುವಾಗಲೇ ಬಾಸ್ ಸಿನಿಮಾದ ಟೀಸರ್ ಬಂದಿದ್ದು, ಅದರಲ್ಲಿ ಕಾಣಿಸುವ ಕೆಲವು ದೃಶ್ಯಗಳು ಹಾಗೂ ಡೈಲಾಗ್ಗಳು ಈ ಪ್ರಕರಣವನ್ನ ನೆನಪಿಸುವಂತೆ ಮಾಡಿವೆ ಎನ್ನುವುದು ಪ್ರೇಕ್ಷಕರ ಮಾತು. ಟೀಸರ್ ಆರಂಭದಲ್ಲೇ ನೈಜ ಘಟನೆಗಳಿಂದ ಸ್ಫೂರ್ತಿ ಪಡೆದ ಕಥೆ ಎಂದು ತೋರಿಸಲಾಗುತ್ತದೆ. ಅದಾದ ಬಳಿಕ ಕೇಳಿಬರುವ ಒಬ್ಬ ವ್ಯಕ್ತಿಯ ಕಿರುಚಾಟ, ನಮ್ಮ ಅಪ್ಪ ಅಮ್ಮಗೆ ವಯಸ್ಸಾಗಿದೆ, ನನ್ನ ಹೆಂಡತಿ ಪ್ರೆಗ್ನೆಂಟ್, ನನ್ನ ಬಿಡಿ ಎನ್ನುವ ಧ್ವನಿ ಪ್ರೇಕ್ಷಕರ ಗಮನ ಸೆಳೆಯುತ್ತದೆ. ನಂತರ ಕಾರಿನಿಂದ ಬಾಸ್ ಪತ್ನಿ ಇಳಿಯುವ ದೃಶ್ಯ, ಒಂದು ಶೆಡ್ ಒಳಗೆ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಯುವ ದೃಶ್ಯ, ಕಾರಿನಲ್ಲಿ ಮೃತದೇಹವನ್ನ ಸಾಗಿಸುವ ಶಾಟ್, ಬಳಿಕ ಮೋರಿ ಬಳಿ ಅನಾಥ ಶವ ಸಿಗುವುದು ಹಾಗೂ ಕೊನೆಯಲ್ಲಿ ನಾಯಕ ನಾನು ಇನ್ನೋಸೆಂಟ್ ಎಂದು ಪೊಲೀಸರ ಮುಂದೆ ಹೇಳುವ ದೃಶ್ಯಗಳು ಟೀಸರ್ನಲ್ಲಿ ಕಾಣಿಸುತ್ತವೆ. ಈ ಎಲ್ಲ ದೃಶ್ಯಗಳು ಒಟ್ಟಿಗೆ ಬಂದಾಗ ರೇಣುಕಾಸ್ವಾಮಿ ಪ್ರಕರಣವನ್ನ ಫಾಲೋ ಮಾಡಿದವರಿಗೆ ಅದೇ ಕಥೆ ನೆನಪಾಗುತ್ತದೆ ಎಂದು ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುತ್ತಿದ್ದಾರೆ. ಇನ್ನೊಂದು ಕುತೂಹಲಕರ ಸಂಗತಿ ಏನೆಂದರೆ, ಈ ಸಿನಿಮಾದಲ್ಲಿ ಬಾಸ್ ಎಂಬ ದೊಡ್ಡ ನಟನ ಪಾತ್ರವಿದೆ. ಈ ಪಾತ್ರದಲ್ಲಿ ನಟಿಸಿರುವವರು ತನುಷ್ ಶಿವಣ್ಣ. ಈ ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿರುವವರು ವಿ. ಲವ. ಸಿರಿ ಪ್ರೊಡಕ್ಷನ್ ಸಂಸ್ಥೆ ಸಿನಿಮಾವನ್ನ ನಿರ್ಮಿಸಿದೆ. ನಿರ್ದೇಶಕ ಲವ ಅವರ ಮಾತಿನ ಪ್ರಕಾರ ಈ ಸಿನಿಮಾ ಯಾವುದೇ ವ್ಯಕ್ತಿಯ ಜೀವನ ಅಥವಾ ನಿರ್ದಿಷ್ಟ ಪ್ರಕರಣವನ್ನ ಆಧರಿಸಿ ಮಾಡಿಲ್ಲ. ಇದು ದರ್ಶನ್ ಸರ್ ಅವರ ಕಥೆಯಲ್ಲ, ಸಮಾಜದಲ್ಲಿ ನಡೆಯುವ ಕೆಲ ಘಟನೆಗಳಿಂದ ಪ್ರೇರಣೆ ಪಡೆದು ಮಾಡಿರುವ ಕಥೆ. 2-3 ವರ್ಷಗಳ ಹಿಂದೆ ನಡೆದ ಕೆಲವು ಘಟನೆಗಳನ್ನ ಮಿಶ್ರಣ ಮಾಡಿ ಕಥೆ ಕಟ್ಟಿದ್ದೇವೆ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. ಜೊತೆಗೆ ನಾನು ಸಹ ದರ್ಶನ್ ಸರ್ ಅಭಿಮಾನಿ ಎಂದು ಹೇಳಿದ್ದಾರೆ. ಆದರೆ ಟೀಸರ್ ನೋಡಿದ ಜನರು ಅಷ್ಟಾಗಿ ನಂಬುವ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಚಿತ್ರದಲ್ಲಿ ಕಾಣಿಸುವ ಘಟನೆಯ ಕ್ರಮ, ಹಲ್ಲೆ ನಡೆಯುವ ಶೆಡ್ ವಾತಾವರಣ, ಕಾರಿನಲ್ಲಿ ಶವ ಸಾಗಿಸುವ ದೃಶ್ಯವಿದೆ. ಸಿನಿಮಾದಲ್ಲಿ ನಾಯಕ ನಿರಪರಾಧಿ ಎಂದು ಹೇಳಿರಬಹುದು. ಈ ಮೂಲಕ ದರ್ಶನ್ ಅಭಿಮಾನಿಗಳನ್ನ ಚಿತ್ರಮಂದಿರಗಳತ್ತ ಸೆಳೆಯುವ ತಂತ್ರವನ್ನು ಮಾಡಿರಬಹುದು. ಒಟ್ಟಾರೆ ರೇಣುಕಾಸ್ವಾಮಿ ಪ್ರಕರಣದ ಬಗ್ಗೆ ಜನರಿಗೆ ಗೊತ್ತಿರುವ ಕೆಲವು ವಿವರಗಳನ್ನ ನೆನಪಿಸುವಂತೆ ಈ ಟೀಸರ್ ಇದೆ ಎನ್ನುವುದು ಚರ್ಚೆಯಾಗುತ್ತಿದೆ. ಕೆಲವರು ದರ್ಶನ್ ಅಭಿಮಾನಿಗಳನ್ನ ಸೆಳೆಯಲು ಈ ರೀತಿ ಟೀಸರ್ ಕಟ್ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಮತ್ತೊಂದು ವಾದವೇನೆಂದರೆ, ಈಗಾಗಲೇ ಜನರಿಗೆ ಗೊತ್ತಿರುವ ಸೆಲೆಬ್ರಿಟಿಯೊಬ್ಬರು ಆರೋಪಿಯಾಗಿರುವ ಕ್ರೈಮ್ ಕಥೆಯನ್ನ ಹಿಡಿದು ಸಿನಿಮಾ ಮಾಡಿದರೆ ಕುತೂಹಲ ಹೆಚ್ಚುತ್ತದೆ, ಹೈಪ್ ಸಿಗುತ್ತದೆ. ಹೀಗಾಗಿ ಚಿತ್ರತಂಡ ಅದನ್ನೇ ತಂತ್ರವಾಗಿ ಬಳಸಿರಬಹುದು ಎನ್ನುವ ಅನುಮಾನವೂ ವ್ಯಕ್ತವಾಗುತ್ತಿದೆ. ಸಿನಿಮಾ ಪ್ರಚಾರದ ದೃಷ್ಟಿಯಿಂದ ನೋಡಿದರೆ ಇದು ಹೊಸ ವಿಷಯವಲ್ಲ. ಹಿಂದೆಯೂ ಹಲವು ಸಿನಿಮಾಗಳು ನೈಜ ಘಟನೆಗಳಿಂದ ಪ್ರೇರಿತ ಎಂಬ ಟ್ಯಾಗ್ ಹಾಕಿಕೊಂಡು ಬಂದಿವೆ. ಕೆಲವೊಮ್ಮೆ ನಿಜವಾದ ಪ್ರಕರಣದ ನೇರ ಹೆಸರು ಬಳಸದೆ ಕಥೆಯ ರಚನೆಯನ್ನ ಮಾತ್ರ ಅದೇ ತರಹ ಮಾಡುತ್ತಾರೆ. ಇದರಿಂದ ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚುತ್ತದೆ. ಆದರೆ ಇದೇ ವೇಳೆ ಕಾನೂನು ಪ್ರಶ್ನೆಗಳು ಕೂಡ ಎದುರಾಗಬಹುದು. ಒಂದು ವೇಳೆ ಈ ಸಿನಿಮಾ ನಿಜವಾಗಿಯೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನೇ ಆಧರಿಸಿ ಮಾಡಲಾಗಿದೆ ಎಂಬುದು ಸಾಬೀತಾದರೆ ಕೆಲವು ಕಾನೂನು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಇಂತಹ ಸಮಯದಲ್ಲಿ ಆ ಪ್ರಕರಣದ ಬಗ್ಗೆ ಸಿನಿಮಾ ಅಥವಾ ಡ್ರಾಮೆಟಿಕ್ ಪ್ರದರ್ಶನ ಮಾಡುವುದು ನ್ಯಾಯ ಪ್ರಕ್ರಿಯೆಗೆ ಪರಿಣಾಮ ಬೀರುವಂತಿದ್ದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದ್ರೆ ನ್ಯಾಯಾಲಯ ಅವಮಾನ ಪ್ರಕರಣವಾಗಬಹುದು.
ನ್ಯಾಯಾಲಯದ ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಜನಾಭಿಪ್ರಾಯವನ್ನ ಪ್ರಭಾವಿಸುವ ರೀತಿಯಲ್ಲಿ ವಿಷಯಗಳನ್ನ ತೋರಿಸಿದರೆ ನ್ಯಾಯಾಲಯ ಅದನ್ನ ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ಇನ್ನೊಂದು ಕಾನೂನು ಅಂಶವೆಂದರೆ ನಿಜವಾದ ವ್ಯಕ್ತಿಗಳ ಮಾನಹಾನಿ ಪ್ರಶ್ನೆ. ಉದಾಹರಣೆಗೆ, ಸಿನಿಮಾದಲ್ಲಿ ಯಾರಾದರೂ ವ್ಯಕ್ತಿಯನ್ನ ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಿಸಿ ತೋರಿಸಿದರೆ ಅದು ಅವರ ಹೆಸರು ಅಥವಾ ಗೌರವಕ್ಕೆ ಹಾನಿ ಮಾಡುತ್ತದೆ ಎಂಬ ಆರೋಪ ಬಂದರೆ ಮಾನಹಾನಿ ಪ್ರಕರಣವು ಎದುರಾಗಬಹುದು. ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಮಾನಹಾನಿ ಪ್ರಕರಣ ಸಾಬೀತಾದರೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಅವಕಾಶ ಇದೆ. ಹಾಗೆಯೇ ವಿಚಾರಣೆಯಲ್ಲಿರುವ ಪ್ರಕರಣದ ಕುರಿತು ತಪ್ಪು ಮಾಹಿತಿ ಹರಡುವುದು, ಆರೋಪಿಗಳ ಅಥವಾ ಪೀಡಿತರ ಬಗ್ಗೆ ತಪ್ಪು ಚಿತ್ರಣ ನೀಡುವುದು ಕೂಡ ಕಾನೂನು ದೃಷ್ಟಿಯಿಂದ ಸಮಸ್ಯೆಯಾಗಬಹುದು. ಕೆಲ ಸಂದರ್ಭಗಳಲ್ಲಿ ಸಿನಿಮಾ ಬಿಡುಗಡೆಗೆ ಮುನ್ನವೇ ಕೋರ್ಟ್ ತಡೆ ಆದೇಶ ನೀಡಿದ ಉದಾಹರಣೆಗಳು ಇವೆ. ಒಟ್ಟಿನಲ್ಲಿ ನೋಡಿದರೆ ಬಾಸ್ ಚಿತ್ರದ ಟೀಸರ್ ಒಂದು ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇದು ನಿಜವಾಗಿಯೂ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದ ಕಥೆಯೇ ಅಥವಾ ಕೇವಲ ಕ್ರೈಮ್ ಥ್ರಿಲ್ಲರ್ ಕಥೆಯೇ ಅನ್ನೋದು ಸಿನಿಮಾ ಬಂದ ಮೇಲೆ ಮಾತ್ರ ಸ್ಪಷ್ಟವಾಗಬಹುದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಟೀಸರ್ ಮಾತ್ರವೇ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕೆಲವರು ಇದನ್ನ ಕೇವಲ ಪ್ರಚಾರದ ತಂತ್ರ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಇದು ಅದೇ ಪ್ರಕರಣದ ಕಥೆ ಇರಬಹುದೇ ಎಂದು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಿನಿಮಾ ಬಿಡುಗಡೆಯಾದ ಮೇಲೆ ಈ ಚರ್ಚೆಗೆ ಖಚಿತ ಉತ್ತರ ಸಿಗಬಹುದು. ಆದರೆ ಒಂದು ವಿಷಯ ಮಾತ್ರ ಸತ್ಯ. ಸದ್ದಿಲ್ಲದೆ ಬಂದ ಈ ಬಾಸ್ ಟೀಸರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಹುಟ್ಟುಹಾಕಿದ್ದು, ಸಿನಿಮಾ ಮೇಲೆ ಜನರ ಕುತೂಹಲವನ್ನ ಮಾತ್ರ ಖಂಡಿತ ಹೆಚ್ಚಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.